ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಟೆಂಪಲಿಂದ ಹೋಗಿ ಮನೆಗೆ ಬರ್ತಾ ಇರಬೇಕಾದ್ರೆ ಒಂದು ಹಾವು ಕಾಣಿಸ್ತು. ಅದು ಯಾವ ಹಾವು ಅಂತ ಹೋಗಿ ನೋಡಿದ್ರೆ ಅದು ಕೆರೆ ಹಾವಾಗಿತ್ತು. ಕೆರೆ ಹಾವು ಈ ವಿಷರಹಿತ ಪ್ರಾಣಿಗಳು. ಅದು ಕಚ್ಚಿದ್ರೆ ಯಾವುದೇ ಪ್ರಾಣ ಅಪಾಯಗಳು ಸಂಭವಿಸೋದಿಲ್ಲ. ಇದನ್ನು ಕಚ್ಚಿದ್ರೆ ಇದು ಯಾವ್ದು ತಿಂತವೆ ಅಂತಂದರೆ ಇದು ನಿಜವಾಗ್ಲೂ ಕ್ರಿಮಿಕೀಟ, ಹಲ್ಲಿ ಮತ್ತು ಅನೇಕ ಕ್ರಿಮಿಕೀಟಗಳನ್ನ ಇದು ತಿನ್ನುತ್ತೆ. ಇದರ ವಿಶೇಷತೆಗಳು ಏನು ಅಂತಂದರೆ ಇದರಲ್ಲಿ ಯಾವುದೇ ಥರ ವಿಷ ಇರೋದೇ ಇಲ್ಲ. ಇದು ನಾನ್ ವೆನಮಸ್ ಸ್ನೇಕ್ ಅಂತಲೇ ಹೇಳ್ಬೋದು. ದಯವಿಟ್ಟು ನಿಮ್ಮಲ್ಲಿರುವಂಥ ಮನವಿ ಕೇಳ್ಕೊತಾ ಇರೋದಷ್ಟೇ, ದಯವಿಟ್ಟು ಹಾವುಗಳು ಬಂದರೆ ಬರೀ ಕಾಲಲ್ಲಿ ಓಡಾಡಬೇಡಿ. ಶೂಸು ಮತ್ತು ಚಪ್ಪಲಿ ಹಾಕೊಂಡು ಓಡಾಡಬೇಕು, ಬೂಟ್ ಹಾಕೊಂಡು ಓಡಾಡಬೇಕಾಗುತ್ತೆ. ಹಾವುಗಳು ಬಂತು ಅಂದರೆ ಮುಟ್ಟೋದಾಗಲಿ ಟಚ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ನಾನು ಗಣತಿ ಮಾಡ್ಕೊಳ್ಳೋದು ಇಷ್ಟೇ, ಯಾವುದೇ ಕಾರಣಕ್ಕೂ ಹಾವನ್ನು ಕೊಲ್ಲೋದಾಗಿರಲಿ, ಗಿಲ್ಲೋದಾಗಿರಲಿ, ಹೊಡೆಯೋದಾಗಿರಲಿ ಮಾಡಬೇಡಿ. ನೀವು ನಮ್ಮ ಥರನೇ ಹತ್ಕೊಂಡು ಪ್ರಾಣಿಗೂ ಒಂದು ಜೀವ ಇದ್ದೇ ಇರುತ್ತೆ. ಅದು ನಮ್ಮ ಥರನೇ ಹತ್ಕೊಂಡು ಜೀವ ಇದ್ದೇ ಇರುತ್ತೆ. ದಯವಿಟ್ಟು ಕೊಲ್ಲಬೇಡಿ, ಕರೆ ಮಾಡಿ. ಅರ್ಥ ಆಯ್ತಾ? ಕೈಯಲ್ಲಿ ಕೋಲ್ ಇರಬಾರ್ದು, ಮೊಬೈಲ್ ಇರಬೇಕು ಅಂತ ಹೇಳ್ತಾ ಇವತ್ತು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅಲ್ಲಿ ತನಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ.